ನಾನಿವತ್ತೊಂದು ಸಿಂಪಲ್ಲಾಗಿರೋ ಸಲಾಡ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿ. ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಕ್ಯಾಬೇಜ್. ಇದನ್ನು ನಾನು ಸ್ವಲ್ಪ ಸಾರ್ಟ್ ಮಾಡ್ಕೊಳ್ತೀನಿ, ಅದರ ಒಂದು ಹಸಿ ವಾಸನೆ ಹೋಗಲಿ ಅಂತ. ಸೊ ಇಟ್ ವಿಲ್ ಬಿ ಸೋ ಟೇಸ್ಟಿ ಆ್ಯಂಡ್ ಯಮ್ಮಿ. ಕುಕುಂಬರ್ ಆ್ಯಡ್ ಮಾಡ್ಕೋತೀನಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಆನಿಯನ್. ನೀವು ಬೇಕು ಅಂತ ಅಂದರೆ ಟೊಮೊಟೊ ಆ್ಯಡ್ ಮಾಡ್ಕೋಬೋದು, ಆ್ಯಪಲ್ ಆ್ಯಡ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಖಾರಕ್ಕೆ ಅಂತ ಹೇಳಿ ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂತ ಅಂದರೆ ಪೆಪ್ಪರ್ ಪೌಡರ್ ಜೊತೆಗೆ ಸ್ವಲ್ಪ ಚಿಲ್ಲಿ ಪೌಡರ್ನೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು. ಯು ಚೂಸ್, ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಬೇಕು ಅಂದರೆ ಸ್ವಲ್ಪ ಗಾರ್ಲಿಕ್ನೂ ಕೂಡ ನೀವು ಸಾರ್ಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಆ್ಯಡ್ ಮಾಡ್ಬೋದು. ಸೊ ನಾನು ಗಾರ್ಲಿಕ್ಕನ್ನ ಆಪ್ಷನಾಗಿ ಇಟ್ಕೋತೀನಿ, ಯೂಸ್ ಮಾಡಲ್ಲ ಜಾಸ್ತಿ. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿನಾಮನ್ ಪೌಡರ್ ಹಾಕ್ಕೋತೀನಿ. ಇದು ಟೇಸ್ಟ್ನ ತುಂಬ ಎನ್ಹಾನ್ಸ್ ಮಾಡುತ್ತೆ, ಹಾಗಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಕು ಅಂದರೆ ನೀವು ಇದಕ್ಕೆ ಉರಿಯಂಗು ಹಾಕ್ಕೋಬೋದು, ಕಸೂರಿ ಮೇಥಿ ಹಾಕ್ಕೋಬೋದು. ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ಬಟ್ ನಾನಿವತ್ತು ಅವೆಲ್ಲ ಏನೂ ಆ್ಯಡ್ ಮಾಡ್ತಿಲ್ಲ, ತುಂಬ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೊತ್ತಂಬರಿ ಸೊಪ್ಪು. ಸಲಾಡ್ಗೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಅದು ಕಂಪ್ಲೀಟ್ ಆದಂಗೆ ಅಲ್ಲ. ಸೊ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ರುಚಿಗೆ ನಿಂಬೆಹಣ್ಣು. ಸೊ ಇಟ್ ವಿಲ್ ಬಿ ಸೋ ಟೇಸ್ಟಿ ಆ್ಯಂಡ್ ಯಮ್ಮಿ. ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ಮಾಡ್ಕೋಬೇಕಾಗಿರುವಂತಹ ಒಂದು ಹೆಲ್ತಿ ಸಲಾಡ್.